ನಮ್ಮ ನ್ಯೂಸ್ಗೆ ಸ್ವಾಗತ. ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ತೆರಳಿದ ಚಿಂತಾಮಣಿ ರೈತ ಸಂಘದ ಪದಾಧಿಕಾರಿಗಳು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರೈತರ ಸಮೂಹ ದೊಡ್ಡಬಳ್ಳಾಪುರ ಸಮೀಪದ ರಾಜಾನುಕುಂಟೆ ಪಶು ಆಹಾರ ಘಟಕದ ಮುಂದೆ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಚಿಂತಾಮಣಿ ತಾಲೂಕು ರೈತರು ವಿವಿಧ ವಾಹನಗಳಲ್ಲಿ ಇಂದು ತೆರಳಿದರು. ಅನಿರ್ದಿಷ್ಟಾವಧಿ ಧರಣಿಗೆ ತೆರಳುವ ಮುನ್ನ ಮಾತನಾಡಿದ ಚಿಂತಾಮಣಿ ತಾಲೂಕು ಸಂಘದ ಅಧ್ಯಕ್ಷ ಸಿಕಲ್ ರಮಣಾರೆಡ್ಡಿ, ಹಾಲಿನ ದರ ಏರಿಕೆ ಮತ್ತು ಪಶು ಆಹಾರ ದರ ಇಳಿಸುವ ಸಲುವಾಗಿ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ತಾಲೂಕಿನ ರೈತ ಸಂಘದ ಪದಾಧಿಕಾರಿಗಳು ಮತ್ತು ರೈತರು ವಿವಿಧ ವಾಹನಗಳಲ್ಲಿ ತೆರಳಿ ಸದರಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಹೇಳಿದರು. ಕೆಎಂಎಫ್ ರೈತರ ಹಾಲು ಉತ್ಪಾದನೆ ಮತ್ತು ಹಾಲು ಮಾರಾಟದ ಜೊತೆಗೆ ಹಾಲಿನ ಉತ್ಪನ್ನಗಳ ತಯಾರಿ ಇತ್ಯಾದಿಗಳನ್ನು ಒಳಗೊಂಡಂತೆ ಬೃಹತ್ ದೇಶದ ಉದ್ಯಮವಾಗಿ ದೇಶದಲ್ಲಿ ಈ ನಾಡಿನ ಸಂಸ್ಥೆಯ ಬೆಳೆದಿರುವುದು ಶ್ಲಾಘನೀಯ. ಆದರೆ ರೈತರಿಂದ ಹಾಲು ಖರೀದಿ ಮಾಡುವ ಮೂಲಕ ರೈತರಿಗೆ ವಂಚಿಸಿ ಹಾಲು ಮಾರಾಟ ಮಾಡುವ ಗ್ರಾಹಕರಿಗೆ ವಂಚಿಸಿ ಆಗಾಗ ಆಡಳಿತ ಮಂಡಳಿಗಳು ಬದಲಾಗಿ ಸರ್ಕಾರಗಳು ಬದಲಾಗಿ ಹೋದವರು ಬಂದವರು ತಮ್ಮ ಜೇಬು ಭರ್ತಿ ಮಾಡಿಕೊಂಡು ಹೋಗುತ್ತಿದ್ದಾರೆ ಹೊರತು ಹಾಲಿನ ದರವನ್ನು ಎಷ್ಟು ವರ್ಷಗಳಾದರೂ ಏರಿಕೆ ಮಾಡದೆ ಮೀನಮೇಷ ಎಣಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಗ್ರಾಹಕರಿಗೆ 43 ರೂಪಾಯಿಗಳಿಗೆ ಹಾಲು ಮಾರಾಟ ಮಾಡಿದರೆ ರೈತರಿಗೆ 27 ರು ನೀಡುತ್ತಿದೆ. ಇಬ್ಬರ ನಡುವಿನ ಅಂತರ 16 ರೂಗಳು ಎಂದ ಅವರು, ಸರ್ಕಾರಗಳು ರೈತರಿಗೆ ಮತ್ತು ಗ್ರಾಹಕರಿಗೆ ಒಂದು ನೀತಿ ಮಾಡುತ್ತಿರುವುದು ಸರಿಯಲ್ಲ, ನ್ಯಾಯಬದ್ಧವಾಗಿ ದರವನ್ನು ಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ ಆಂಜನೇಯ ರೆಡ್ಡಿ, ಕಾರ್ಯಾಧ್ಯಕ್ಷ ಆಂಜನೇಯ ರೆಡ್ಡಿ, ಖಜಾಂಚಿ ವೆಂಕಟಸ್ವಾಮಿ ರೆಡ್ಡಿ, ಉಪಾಧ್ಯಕ್ಷ ಗಂಜೂರು ನಾರಾಯಣಸ್ವಾಮಿ, ರಾಯಪಲ್ಲಿ ಆನಂದ ರೆಡ್ಡಿ, ರಾಮಸ್ವಾಮಿ, ಕೃಷ್ಣಾರೆಡ್ಡಿ, ಕೆವಿ ಚಂದ್ರಶೇಖರ್ ರೆಡ್ಡಿ, ಕಾರ್ಯಾಧ್ಯಕ್ಷ ಕತ್ರಗುಪ್ಪೆ ನಾರಾಯಣಸ್ವಾಮಿ ಸೇರಿದಂತೆ ವಿವಿಧ ಹೋಬಳಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು. ಆನಂದ